ದಿನಾಂಕ ನಿಮಿಷ ದಕ್ಷಿಣ ಕ್ಷೇತ್ರದ ವಿಧಾನ ಪರಿಷತ್ ಭಾಗವಹಿಸಿರ್ತಕ್ಕಂಥ ನಮ್ಮ ಎಲ್ಲ ಮತದಾರ ಬಂಧುಗಳು ಪದಾಧಿಕಾರಿಗಳು ಕಡಿಮೆ ಅವಧಿಯಲ್ಲಿ ನಮಗೆಲ್ಲರೂ ಕೂಡ ತಿಳಿಸಿ ಅರ್ಥ ಮಾಡ್ಕೊಳ್ಳಿ. ಇರ್ಬೋದು ಕಷ್ಟ, ಇವತ್ತು ನಮ್ಗೆ ಕಷ್ಟನೇ ಇರ್ಬೋದು. ಇದು ಕಷ್ಟ ಬರೋದೇ ಒಳ್ಳೇದಕ್ಕೆ, ಕಷ್ಟ ಅನ್ನೋದೇ ಒಳ್ಳೇದಾಗೋದಿಲ್ಲ. ಮುಂದಿನ ತೀರ್ಮಾನಗಳಲ್ಲಿ ಕಾಂಗ್ರೆಸ್ ಪಕ್ಷ 4 ವರ್ಷ ಇರಲಿ, 2 ವರ್ಷ ಇರಲಿ, 1 ವರ್ಷ ಆಗಲಿ ಶಾಶ್ವತವಾಗಿ ಬರಲ್ಲ. ರಾಜ್ಯದಲ್ಲಿ ಶಾಶ್ವತವಾಗಿ ಏನು ಶಾಶ್ವತವಾಗಿತ್ತೋ ಆ ರೀತಿ ಆಗುತ್ತೆ. ಅದೇನಾದ್ರೂ ಇರಲಿ, ತಾವುಗಳು ಜವಾಬ್ದಾರಿ ತಗೋಬೇಕು. ನೀವು 10 ಜನ ನೇಮಕ ಮಾಡ್ತಿರೋ, 25 ಜನ ನೇಮಕ ಮಾಡ್ಕೊಳ್ತಿರೋ, ಅವ್ರ ಲಿಸ್ಟ್ ತಗೋತಿರೋ, ಅವ್ರನ್ನ ಕರ್ಕೊಬಂದು ಓಟ್ ಹಾಕ್ಸಕ್ಕೆ ಯಾವ ರೀತಿ ಮಾಡ್ತಿರೋ, ಕಾಲೇಜ್ಗಳಿಗೆ ಹೋಗ್ತಿರೋ, ಹೈಸ್ಕೂಲ್ಗಳಿಗೆ ಹೋಗ್ತಿರೋ, ಅಥವಾ ಮನೆಗಳಿಗೆ ಹೋಗ್ತಿರೋ, ಹೆಂಗಾದ್ರೂ ಸರಿ ಅಷ್ಟು ಜನ ಕರ್ಕೊಂಡ್ಬಂದು ಓಟ್ ಮಾಡಿಸ್ಬೇಕು. ಮತ್ತೆ 1, 2, 3 ಹೇಳಲೇಬೇಡಿ. 2ನೇ ಗುರುತಿದೆ, ಒಂದೇ ಒಂದು ಸಿಂಗಲ್ ಓಟೇ ನಾವು ಹಾಕ್ಸ್ಬೇಕು. ಯಾಕಂದ್ರೆ ಡೈರೆಕ್ಟ್ ಫೈಟ್ ಇದೆ ಈ ಸಾರಿ. ಡೈರೆಕ್ಟ್ ಫೈಟ್ ಇರ್ತಕ್ಕಂಥದ್ದು 3 ಪಕ್ಷ ಇಲ್ಲ, ಈಗ 2 ಪಕ್ಷ ಇರ್ತಕ್ಕಂಥದ್ದು ಕಾಂಗ್ರೆಸ್ NDA ಗುರುತು 2 ಮುಂದೆ 1 ಬರೀತಕ್ಕಂಥದ್ದನ್ನ ಹೇಳಿ ಇನ್ವ್ಯಾಲಿಡ್ ಆಗದೆ ಮಾಡಿ ನೀವೆಲ್ಲರೂ ಕೂಡ ಜವಾಬ್ದಾರಿ ತಗೊಂಡು ಗೆಲ್ಲಿಸಿ. ಕುಮಾರಸ್ವಾಮಿ ಅವ್ರ ರಿಸಲ್ಟು ಬರುತ್ತೆ, MLC ಅವ್ರ ರಿಸಲ್ಟು ಬರುತ್ತೆ. ನಾವೆಲ್ಲರೂ ಕೂಡ ಮೈಸೂರು MP ಕೂಡ ಕರ್ಕೊಂಡ್ಬಂದಿದ್ದ ಚುನಾವಣೆಗೆ, ಮೈಸೂರು ಗೆಲ್ಲಿರೋರು ಕೂಡ ನಾವೆಲ್ಲರೂ ಕೂಡ ನಮ್ಮ ವಿಜಯೇಂದ್ರ ಅವರು ನಾವು ಎಲ್ಲರೂ ಒಟ್ಟಾಗಿ ಬಂದು ಮಂಡ್ಯದಲ್ಲೇ ಒಂದು ದೊಡ್ಡ ದೂರಿ ಕಾರ್ಯಕ್ರಮವನ್ನು MP ಅವರಿಗೆ MLC ಅವರಿಗೆ ಮಾಡೋ ಮೂಲಕ ಮುಂದಿನ ಕರ್ನಾಟಕ ರಾಜ್ಯದ ಭವಿಷ್ಯವನ್ನ ಮಂಡ್ಯದಿಂದ ಬರೀಬೇಕಾದ್ರೆ ನೀವೇ ಬೆಳಿಗ್ಗೆ ಹಾಕ್ಬೇಕು ಅಂತೇಳಿ ನಮ್ಗೆಲ್ಲರಿಗೂ ಮನವಿ ಮಾಡಿ ನನ್ನ ಕರ್ನಾಟಕ ವಿಧಾನ ಪರಿಷತ್ ಚುನಾವಣೆ ದಕ್ಷಿಣ ಶಿಕ್ಷಕ ಕ್ಷೇತ್ರ ಮೈಸೂರು, ಮಂಡ್ಯ, ಹಾಸನ, ಚಾಮರಾಜನಗರ 4 ಜಿಲ್ಲೆಗಳೇ ನಿಮಗೆಲ್ಲ ಆಲ್ರೆಡಿ ಗೊತ್ತಿದೆ. ಇದೇ ಜೂನ್ 3ನೇ ತಾರೀಕು ಎಲೆಕ್ಷನ್ ಇದೆ. ಎಲ್ರಿಗೂ ಗೊತ್ತಿರೋ ವಿಚಾರ. ನಾನು ಇದೇ ಜಿಲ್ಲೆಯನ್ನು ಮದ್ದೂರು ತಾಲೂಕು ಒಬ್ಬ ಒಬ್ಬಳೆ ನೊವೇರಳ್ಳಿ ಗ್ರಾಮದನು. ನಮ್ಮ ತಂದೆ ಕಲಿಗೌಡ ಅಂತ. ನಾನು ಸಾಮಾನ್ಯ ಬಡ ಕುಟುಂಬದಿಂದ ಬಂದ ಹುಡುಗ. ನಾನು ಮೈಸೂರಿಗೆ ಕೆಲಸ ಅವಲಂಬಿಸ್ಕೊಂಡು ಹೋದೆ. ನಾನು 30 ವರ್ಷ ಆಯಿತು ಹೋಗಿ, 31 ವರ್ಷ ಆಯಿತು ಹೋಗಿ. ನಾನು ವಿಕ್ರಾಂತ್ ಕಾರ್ಖಾನೆಯಲ್ಲಿ ಕೆಲಸ ಮಾಡಿಕೊಂಡು ನಾನು ಸಣ್ಣ ಪುಟ್ಟ ಹೀಗೆ ಬಿಸ್ನೆಸ್ ಮಾಡ್ಕೊಂಡು ಬಂದು ನಾನು 20 ವರ್ಷದಿಂದ ನಾನು ಸತತವಾಗಿ ಒಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿ JDS ಪಾರ್ಟಿಯಲ್ಲಿ ನಾನು ಕೆಲಸ ಮಾಡ್ಕೊಂಡು ಬಂದೆ. ನಮ್ಮ ಮಾಜಿ ಪ್ರಧಾನಮಂತ್ರಿಗಳಾದ ಅವರ ಆಶೀರ್ವಾದದಿಂದ, ಕುಮಾರಣ್ಣ ಅವರ ಆಶೀರ್ವಾದದಿಂದ, ಪ್ರಧಾನಮಂತ್ರಿ ಮೋದಿಜಿ ಆಶೀರ್ವಾದದಿಂದ, ಯಡಿಯೂರಪ್ಪರ ಆಶೀರ್ವಾದದಿಂದ, ವಿಜಯಣ್ಣ ಆಶೀರ್ವಾದದಿಂದ NDA ಅಭ್ಯರ್ಥಿಯಾಗಿ ನನ್ನ ಕಣಕ್ಕಿಳಿಸಿದ್ದಾರೆ. ದಯಮಾಡಿ ನನ್ನ ಓದಿಲ್ಲ ಅಂತ ಎಲ್ಲ ಅಪಪ್ರಚಾರ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ ಅವರು. 24 ವರ್ಷ ಏನು ಕೆಲಸ ಮಾಡಿದ್ದಾರೆ ಬರ್ದಿಡಿ ಇವತ್ತಿಂದೆಯ. ಯಾರು ಮಲ್ತಿಬೇಗೌಡರು ನನಗೊಂದು ಅವಕಾಶ ಮಾಡಿಕೊಡಿ. 6 ವರ್ಷದಲ್ಲಿ ನಾನು ಏನು ಕೆಲಸ ಮಾಡಿ ತೋರಿಸ್ತೀನಿ ಅಂತ ನೋಡಿ. ಯಾರು ನಾನು ಫೋನ್ ಮಾಡಲಿಲ್ಲ, ನಾನು ಮೀಟ್ ಮಾಡಲಿಲ್ಲ ಅಂತ ದಯಮಾಡಿ ನನಗೆ ಕ್ಷಮೆ ಇರಲಿ. ನನಗೆ 15ನೇ ತಾರೀಕಲ್ಲಿ B ಫಾರಂ ಕೊಟ್ಟಿದ್ದಾರೆ. ಕಾಲಾವಕಾಶ ಕಮ್ಮಿ ಇದೆ. 29 ತಾಲೂಕಿದೆ. 29 ತಾಲೂಕಲ್ಲಿ ನಾನು ರೀಚ್ ಆಗಕ್ಕೆ ಇಲ್ಲ. ನಾನು ದಿನ 1,000-1,500 ಫೋನ್ ಅಟೆಂಡ್ ಮಾಡ್ತಾ ಇದ್ದೀನಿ. ನಾನು ನಿದ್ದೆ ಮಾಡ್ತಾ ಇರೋದು 1.5 ಗಂಟೆ ಟೈಮ್ ಮಾತ್ರ. ನಿದ್ದೆ ಮಾಡೋಕ್ಕೂ ಆಗ್ತಾ ಇಲ್ಲ. ನಾನು ಶಕ್ತಿ ಮೀರಿ ಹೋರಾಟ ಮಾಡ್ತಾ ಇದ್ದೀನಿ. ಆಮೇಲೆ ನಾನು ಕೆಲಸ ಮಾಡಿ ತೋರಿಸ್ತೀನಿ. ಒಂದು ಅವಕಾಶ ಮಾಡಿಕೊಡಿ. 4 ಬಾರಿ ಗೆಲ್ಸಿದಿರೋವಾಗೆ ಒಂದೇ ಒಂದು ಬಾರಿ ನನಗೆ ಅವಕಾಶ ಮಾಡಿಕೊಡಿ. ನಿಮ್ಮ ಮನೆ ಮಗನಾಗಿ, ನಿಮ್ಮ ಸೇವಕನಾಗಿ ನಾನು ಕೆಲಸ ಮಾಡ್ತೀನಿ. ನನ್ನ ಕ್ರಮ ಸಂಖ್ಯೆ 2 1 ಅಂತ ಬರೀರಿ. ಒಂದು ಆಶೀರ್ವಾದ ಮಾಡಿ ದಯಮಾಡಿ.